ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಈ ಮನೆಗೆ ಯಾವಾಗ ಬರ್ತೀಯೋ ಅಂತ ನಾನು ಚಾತಕ ಪಕ್ಷಿಯಂಗೆ ಕಾಯ್ತಾ ಇದ್ದೆ ಅಲ್ಲವಾ. ನನಗೋಸ್ಕರ ಹಾಗೇನೆ ಬೇಡ ಅಂತ ಅನ್ಕೊಂಡಿದ್ಯಂತೆ. ಅವಾಗ ನೋವಾಯ್ತದೆ ಅಂತ ಇಂಥ ದೊಡ್ಡ ನಿರ್ಧಾರ ತಕ್ಕೊಂಡಿದ್ಯೇನವ. ಅವ್ವ, ನಿನ್ನ ನಂಬಿಕೆ ಉಳಿಸ್ಕೊಳ್ಳೋದೇ ಮುಖ್ಯ ಆಗಿತ್ತು ಅವ್ವ ನನಗೆ. ಅಯ್ಯೋ ಅದಕ್ಕೆ ಈಗ ಯಾಕೆ ಆ ಮಾತೆಲ್ಲ? ಅತ್ತೆ, ನಮ್ಮ ಮನೆ ಮಗಳು ಮನೆಗೆ ಬಂದಾಯ್ತಲ್ಲ, ಇನ್ನೇನೇ ಇದ್ರೂ ಈ ಮನೆ ಖುಷಿನ ಉಳಿಸ್ಬೇಕಷ್ಟೆ. ಸರಿಯಾಗಿ ಹೇಳಿದೆ ಸ್ನೇಹ. ನಾನು ನೀನು ಮನೆಯಲ್ಲೇ ಇದ್ರು ಅತ್ತೆಗೆ ಮಗಳ ಸ್ಥಾನ ತುಂಬಕ್ಕಾಗಲಿಲ್ಲ ನೋಡು. ವಸು, ನಿಂಗೇನೇ ಬೇಕಿದ್ರು ನೀನು ನನ್ನ ಕೇಳು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಅಂದಾಗೆ ನಿನ್ನ ಮಗುಗೆ ನಾನೇ ಸೋದರತ್ತೆ, ಗೊತ್ತಾ? ಅದಕ್ಕೆ ನೀವು ನನ್ನ ರೂಮಲ್ಲೇ ಇರ್ಬೋದು. ನೋಡಿ ಅತ್ತೆ, ಸ್ನೇಹ ಹೇಗೆ ಹೇಳ್ತಿದ್ದಾಳೆ ಅಂತ. ಯಾಕೆ? ನಾನೇನು ಹೇಳಿದೆ? ಅಲ್ಲ ಪಾಪ ಅತ್ತೆ ನಿನ್ನ ಪರೀಕ್ಷೆಗೆ ಚೆನ್ನಾಗಿ ಓದಬೇಕು ಅಂತ ಎಷ್ಟೆಲ್ಲ ಓದಾಡ್ತಿದ್ದಾರೆ. ನೀನು ನೋಡಿದ್ರೆ ವಸುನ ನಿನ್ನ ರೂಮಿಗೆ ಕರ್ಕೊಂಡು ಹರಟೆ ಹೊಡೆಯೋದಕ್ಕೆ ಯೋಚನೆ ಮಾಡ್ತಿದ್ಯಾ? ಹೌದವ ಸ್ನೇಹ, ನಿನ್ನ ಪರೀಕ್ಷೆ ಮುಗಿಯೋ ಗಂಟ ವಸು ಜವಾಬ್ದಾರಿ ನಂದು ರಾದಂತ. ನಿನ್ನ ಪರೀಕ್ಷೆ ಮುಗಿದ್ಮ್ಯಾಕೆ ನೀನೇ ಅವಳನ್ನ ನೋಡ್ಕೊಳ್ವಂತ. ಹೋಗವ ಸ್ನೇಹ, ಪರೀಕ್ಷೆಗೆ ಸಮಯ ಕಡಿಮೆ ಆಯ್ತು, ನೀನು ಓದ್ಕೋಬೇಕು. ಬಸ್ಸು ನಡಿಯವ, ಆಗ್ಲಿಂದ ನಿಂಗು ಕುಂತು ಕುಂತು ಬೆನ್ಬಿಗಿ ಬಿದ್ದಿರ್ತೈತೆ. ಬಸ್ಸಿ ಮನಿಕ ನಡಿ ಬಾ ಹುಷ ಬಾಸ್. ಅಪ್ಪ ಆಡಿದ ಮಾತು, ನಮ್ಮ ಅಕ್ಕ ಮಾಡಿದ ಪಲಾವು ಸೂಪರು, ತುಂಬಾ ಚೆನ್ನಾಗಿರುತ್ತೆ. ಬನ್ರಿ ಅಕ್ಕ, ಬನ್ರಿ ಅಣ್ಣ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ರುಚಿ ನೋಡಿ ಬನ್ನಿ. ಗಿಡದಲ್ಲಿ ಬಿಡೋ ಹೂ ಚೆನ್ನ, ನಮ್ಮ ಅಕ್ಕನ ಕೈಯಲ್ಲಿ ಮಲ್ಲಿಗೆ ಇಡ್ಲಿ ಚೆನ್ನ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅಕ್ಕಂದ್ರ ಅಣ್ಣಂದ್ರ, ನಮ್ಮಲ್ಲಿ ಬಿಸಿ ಬಿಸಿಯಾದ ರುಚಿಯಾದ ಇಡ್ಲಿ, ವಡೆ, ಸಾಂಬಾರ್, ಪುಳಿಯೋಗರೆ ಎಲ್ಲ ಸ್ಪೆಷಲ್ ಆಗಿ ಸಿಗುತ್ತೆ. ಒಂದ್ ಸಲ ತಿಂದ್ರೆ ಸಾಕು, ಮತ್ತೆ ನಮ್ಮ ಅಂಗಡಿಗೆ ಹುಡ್ಕೊಂಡ್ ಬರ್ತೀರಾ. ಬನ್ನಿ ಅಣ್ಣ, ಬನ್ನಿ ಅಕ್ಕ, ಒಂದ್ಸಲ ತಿಂಡಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅಕ್ಕ, ಬನ್ರಿ ಅಕ್ಕ. ಚೋಟು, ಸಾಕು ಕಣೋ, ಹಿಂಗೆಲ್ಲ ಕರೆದ್ರೆ ಜನ ಬರಾಕಿಲ್ಲ. ಊಟ ಸಂದಾಗಿದ್ರೆ ಅವರೇ ಹುಡಿಕೊಂಡ್ ಬರ್ತಾರೆ. ಇದೇ ಅಕ್ಕ ಅದ್ರ ಲಾಜಿಕ್ಕು. ನಮ್ಮಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ನಾವೇ ಹೇಳ್ಬೇಕು ಅಲ್ವಾ? ತಳ್ಳೋ ಗಾಡಿಲಿರೋ ಗಮ್ಮತ್ತು ತಿಂದೇ ಇರೋನ್ಗೆ ಏನ್ ಗೊತ್ತು ಬಿಡಕ್ಕ. ಅದಕ್ಕೆ ಹಿಂಗ ಕೂಗೋದು? ಇದನ್ನ ಕೂಗೋದು ಅನ್ನಲ್ಲ, ನಮ್ ಕಡೆ ಇನ್ನ ಕಿಚ್ಚೋದು ಕೂಗೋದು ಅಂತಲೇ ಕರೆಯೋದು. ಅಕ್ಕ, ನೀನ್ ಬಿಸ್ನೆಸ್ ಅಲ್ಲಿ ತುಂಬಾ ಹಿಂದೆ ಇದ್ಯಾ. ಇದನ್ನ ಪ್ರಮೋಷನ್ ಅಂತಾರೆ. ಅಂದ್ರೆ ಪ್ರಾಡಕ್ಟ್ ಪ್ರಮೋಷನ್. ಅದೇ ಅಕ್ಕ, ಪ್ರಾಡಕ್ಟ್ ಪ್ರಮೋಷನ್ ಅಂದ್ರೆ ನೀನ್ ಮಾಡಿರೋ ತಿಂಡಿಗಳನ್ನ ಹೋಗ್ಲಿ 4 ಜನ ಕೇಳಿದ್ರೆ ಆ 4 ಜನ 40 ಜನ ಕೇಳ್ತಾರೆ. ಈಗ 40 ಜನ 4,000 ಜನ ಕೇಳಲಿ ಅನ್ನೋದೇ ಇದ್ರ ಉದ್ದೇಶ. ಆಯ್ತಪ್ಪ, ನಿನ್ ಬಾಯಿ ಅರ್ಕೆ ಹಂಗೆ ಆಗಿ. ಆಗತ್ತೆ. ಅಕ್ಕ, ನಿಂಗ್ ಮದ್ವೆ ಆಗಿದ್ಯಾ? ಅಕ್ಕ, ಮದ್ವೆ ವಿಷಯಕ್ಕೂ ಅಡ್ಗೆಗೂ ಸಂಬಂಧ ಇದೆ. ಸಂಬಂಧನಾ? ಮದ್ವೆ ಆಗಿರೋರು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಕೆಲವ್ರಿಗೆ ನಂಬಿಕೆ. ನೀನದ್ನ ಸುಳ್ಳು ಮಾಡಿದ್ಯಾಕ? ನೀನ್ ಮದ್ವೆ ಆಗೋ ಹುಡ್ಗ ಅದೇನ್ ಪುಣ್ಯ ಮಾಡಿದ್ನೋ. ಆಹಾ, ದಿನಾಗ್ಲೂ ವೆರೈಟಿ ತಿಂಡಿ. ಏ ತರ್ಲೆ ತಿಮ್ಮಣ್ಣ, ನಿಂಗೆ ಬಾಯ್ ಫ್ರೆಂಡ್ ಇದಾರಾ? ಫ್ರೆಂಡಾ? ಊರ್ನಾಗ ಅವಳೆ. ನಾನ್ ಕೇಳಿದ್ದು ಜಡೆ ಫ್ರೆಂಡ್ ಅಲ್ಲ, ಬಾಯ್ ಫ್ರೆಂಡ್. ನೀನ್ ಹೀಗೆ ಮಾತಾಡ್ತಿರೋ, ಊಟ್ನಾಗೆ ಮೆಣಸಿನ್ಕಾಯಿ ಹಾಕಿ ಚೋಟ್ ಮೆಣಸಿನ್ಕಾಯಿ ತಿನ್ಸ್ಬಿಡ್ತೀನಿ. ಅಯ್ಯೋ, ಬಾಯ್ ಫ್ರೆಂಡ್ ಸಿಗ್ಲಿಲ್ಲ ಅನ್ನೋ ಕೊಪ್ಪಕ್ಕೆ ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾಕ? ಅಕ್ಕ, ನಿನ್ಗೂ ಒಬ್ಬ ಬಾಯ್ ಫ್ರೆಂಡು ಬಂದೇ ಬರ್ತಾನೆ, ನೋಡ್ತಿರೋ.
ಹೇಳ್ಕೊಳ್ಳಿ? ನನ್ನ ಕಷ್ಟನ ಯಾತವ ಹೇಳ್ಕೊಳ್ಳಿ? ಅಪ್ಪ ನನ್ಗೆ ಮುಚ್ಚಿಡ್ದಂಗೆ ಆಯ್ತೈತೆ. ರಾಜ್ ಬೀದಿನಾಗೆ ಕಂಡ್ಲಾರ್ಕೊಂಡು ಕೂಕೊಂಡ್ ಬರ್ತಾ ಇದ್ರು. ರಾಜವ್ವ ನಿನ್ಗೇನಾಯ್ತವ ಅಂತ ಕೇಳೋರಿಲ್ವಲ್ಲ. ಅಯ್ಯೋ ನನಗೆ ಗೊತ್ತೈತೆ ಅದೆಲ್ಲ ನನ್ನ ಸೌತೆ ಕೆಲಸ. ಕೊಳ್ಳಗಾಲಕ್ಕೆ ಹೋಗಿ ಕೊಳ್ಳಿದ್ದೇವಲ್ಲ ನನ್ನ ಮನೆನಾಗ ಬಿಟ್ಬಿಟ್ಟವಳೆ. ಅಯ್ಯೋ ದೇವ್ರೆ, ನಿನ್ ಮುಂದೆನೆ ದೇವದ ಆಟ ನಡೀತೈತೆ. ಸುಮ್ಕೆ ಕುಂತಿದ್ಯಲ್ಲ, ನಾನು ಏಟ್ಗಿತ ದೇವಿಪುರ ಚಾಮುಂಡವ ಅಂತ ಬೇಡ್ಕೊಂಡಿದ್ದೀನಿ. ನೀನು ನನ್ನ ಸಹಾಯಕ್ಕೆ ಬಂದಿಲ್ಲ. ಇರ್ಲಿ 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 ಬಿಡು, ಇರ್ಲಿ ಇರ್ಲಿ ಬಿಡು. ಅಯ್ಯೋ ನಾನು ಯಾತವ ಹೇಳ್ಕೊಳ್ಳಿಲ್ಲ ನನ್ನ ಕಷ್ಟವ. ನನ್ಗೆ ಆಯ್ತಿಲ್ಲಪ್ಪ, ಆಯ್ತಿಲ್ಲ. ಪುಟ್ಟಕ್ಕ, ಏನ ಸೌತಿ ಬಾರ ಆಚೆಗೆ. ಹೋದ್ರೆ ದಯ ಬಂದ್ಬಿಡ್ತೈತಿ. ಬೇಡ ಬೇಡ, ಹೊಸಿ ಮರ್ವಾದೆಯಿಂದನೇ ಮಾತಾಡ್ಸವ. ಪುಟ್ಟಕ್ಕ, ಪುಟ್ಟಕ್ಕ ಬಾರವ ಇಲ್ಲಿ. ಯಾರು? ಏನ್ ಪುಟ್ಟಕ್ಕ, ನನ್ನ ಗಂಡಂಗೆ ಮಾಟ ಮಾಡಿದಂಗೆ ನಿನ್ ಮಗಳ ಹತ್ತಕ್ಕೂ ಮಾಟ ಮಾಡಿಸ್ಬಿಟ್ಟು ನನ್ನ ತವ ಚೂ ಬಿಟ್ಬಿಟ್ಟಿದ್ಯಾ? ಏಯ್, ತಾಳು ಕೆಟ್ಟಿದ್ರೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊ. ಅದು ಬಿಟ್ಟು ಇಲ್ಲಿ ಬಂದು ಪುರಾಣ ಬಿಡಬೇಡ. ಪುಟ್ಟಮ್ಮೆ ನಡಿ ಪುಟ್ಟಮ್ಮೆ, ಹೊರಗಡೆ ತಾನೇ ಕೆಲಸ ಆಯ್ತು. ನನ್ಗೆ ಗೊತ್ತು, ನನ್ಗೆ ಗೊತ್ತು ಇದ್ರಾಗ ನಿನ್ ಕೈ ವಾಡನು ಐತೆ ಅಂತ. ವಿಷಯ ಹೇಳಂಗಿದ್ರೆ ನೇರವಾಗಿ ಹೇಳು, ಜೊತೆಗೆ ಮಾತಾಡ್ಬೇಡ. ನಾನು ನೇರವಾಗಿ ಹೋಗ್ಬಿಡ್ಲಿ ಅಂತಾನೆ ಮಾಟ ಮಾಡ್ಸಿರೋದು. ನನಗೆ ಗೊತ್ತಿಲ್ವಾ? ದೂಪ್ನಲ್ಲಿ ದೋರಪ್ಪ ಕೊಟ್ಟರು ನಿಂಬೆಹಣ್ಣು ಕೆಲಸ ಮಾಡ್ತಿಲ್ಲ. 2 ಕೋಳಿ 1 ಮರಿ ಹೊಡೆದ್ರು ದಯ ನನ್ ಬಿಟ್ಟೋಯ್ತಿಲ್ಲ. ಇನ್ನದೆಂತ ಮಾಟ ಮಾಡ್ಸಿರ್ಬೇಕು ನನಗೆ ಗೊತ್ತಾಗಕ್ಕಿಲ್ವಾ? ಪುಟ್ಟವೇ, ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಇವಳು ಮಾಡಿರೋ ಪಾಪಗಳೇ ದೆವ್ವಾಗಿ ಕಾಡ್ತಿರ್ಬೇಕು. ಏ ಗೋಪಾಲಯ್ಯ, ಕಾಡ್ತಿರೋದು ನಾನು ಮಾಡಿರೋ ಪಾಪ ಪುಣ್ಯಗಳಲ್ಲಯ್ಯ. ನಿನ್ ಮಗಳು ಚಾಲು ಮಧ್ಯರಾತ್ರಿ ಬಂದು ಕಲೆ ತಟ್ಟಾಳೆ. ಮಲ್ಗಿದ್ರೆ ಕನ್ಸ್ದಾಗ ಬರ್ತಾಳೆ. ಮಾತಾಡಿದ್ರೆ ಕುತ್ಕೈ ಸಿಗ್ತಾಳೆ. ನಿನ್ ಮಗಳಿಂದ ನನಗೆ ನಿದ್ದೆ ಇಲ್ಲ, ಊಟ ಇಲ್ಲ. ಅಯ್ಯೋ ನೋಡು ನೋಡು, ನನ್ನ ಕಣ್ಣು ಹೆಂಗ್ ಊದ್ಕೊಂಡೈತೆ ಅಂತ ನೋಡು ಪುಟ್ಟಕ್ಕ. ಇದೆಲ್ಲ ಇವಳು ಮಾಡಿರೋ ಕರ್ಮ ಅನುಭವಿಸ್ಲು ಬಿಡು. ಯಾರ ಮಾತನ್ನು ಕೇಳದೆ ನಾನೇ ಸರಿ ಅಂತ ಮೆರೀತಿದ್ದಲ್ಲ, ದೇವರು ಸರಿಯಾಗಿ ಪಾಠ ಕಲಿಸ್ತಾರೆ. ಸುಮ್ಕಿರಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.